ಆವರಣದಲ್ಲಿ ಏನು ಬೆಳವಣಿಗೆ ಆಗತ್ತೆ ಅಂತ. ಇನ್ನೊಂದು ಕಡೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ 7 ಆರೋಪಿಗಳ ಬೇಲ್ ಟೆನ್ಷನ್ ಬೇರೆ ಇದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಬೇಲ್ ಟೆನ್ಷನ್ ಇದೆ. ಬೇಲ್ ಮೇಲ್ಮನವಿ ವಿಚಾರಣೆ ನಡೆಸಿ ಆದೇಶವನ್ನು ಕಾಯ್ದಿರಿಸಿದೆ ಸುಪ್ರೀಂ. ಮೇಲ್ಮನವಿ ಅರ್ಜಿ ವಿಚಾರಣೆ ವೇಳೆ ಟ್ರಯಲ್ ಬಗ್ಗೆ ಪ್ರಶ್ನಿಸಿದ್ದ ಸುಪ್ರೀಂ ವಿಚಾರಣೆ ವೇಳೆ ಎಷ್ಟು ದಿನದಲ್ಲಿ ಟ್ರಯಲ್ ಆರಂಭ ಅಂತ ಕೋರ್ಟ್ ಕೇಳಿತು. 6 ತಿಂಗಳಲ್ಲಿ ವಿಚಾರಣೆ ಮುಗಿಸ್ತೇವೆ ಅಂತ ಸರ್ಕಾರದ ಪರ ವಕೀಲರು ಹೇಳಿದರು. ಈ ಹಿನ್ನೆಲೆಯಲ್ಲಿ ಇವತ್ತು ಟ್ರಯಲ್ ದಿನಾಂಕ ನಿಗದಿಯಾಗುವ ಸಾಧ್ಯತೆ ಇದೆ. ಒಂದು ಕಡೆ ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ಆರಂಭದ ಚಿಂತೆ, ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಭವಿಷ್ಯದ ಚಿಂತೆ. ಹಾಗಾಗಿ ಈ ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಿಗಿದೆ, ಸಾಕಷ್ಟು ಕುತೂಹಲವೂ ಕೂಡ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಪ್ರಕಟ ಆಗೋದು ಬಾಕಿ ಇದೆ, ಸಮಯಾವಕಾಶವನ್ನು ನೀಡಲಾಗಿತ್ತು. ಸೊ ಹಾಗಾಗಿ ಅಲ್ಲಿ ಏನು ತೀರ್ಪು ಪ್ರಕಟ ಆಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಇದೆ. ಇನ್ನೊಂದು ಕಡೆಯಲ್ಲಿ ಟ್ರಯಲ್ ಪ್ರಾರಂಭದ ಬಗ್ಗೆ ಕೂಡ ಪ್ರಶ್ನೆ ಮಾಡಲಾಗಿತ್ತು, ಎಷ್ಟು ದಿನ ಬೇಕಾಗತ್ತೆ ಅಂತ. ಬಹಳ ಬೇಗ ಮುಗಿಸ್ತೀವಿ ಅಂತ ಬೇರೆ ಹೇಳಿದ್ದಾರೆ. ಇಲ್ಲಿ ದಿನಾಂಕ ನಿಗದಿ ಆಗತ್ತೆ. ಹಾಗಾಗಿ ಎಲ್ಲ ಕಡೆಯಲ್ಲೂ ಕಾನೂನಾತ್ಮಕವಾಗಿ ಇದೀಗ ಪರೀಕ್ಷೆನ ಎದುರಿಸಬೇಕಾದಂಥ ಅನಿವಾರ್ಯತೆ, ಸಂಕಷ್ಟದ ಪರಿಸ್ಥಿತಿ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾದಂಥ ಆರೋಪಿಗಳಿಗೆ ಇದೆ. ಸೊ ಇವತ್ತಿನ ಡೆವಲಪ್ಮೆಂಟ್ ನಂತರ ಇನ್ನೇನು ಆಗತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಬರುವಂತಹ ಸಾಧ್ಯತೆ ಕೂಡ ಇದೆ. ಈ ಕಡೆ ಬನ್ನಿ ಸರ್. ಇಲ್ಲಿ ಹೋಗ್ಬೇಕ ಹೋಗ್ರೆ ಬರ್ರಿ 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 ಈ ಕಡೆ ನೋಡಿ, ಇವತ್ತಿನ ಬೆಳವಣಿಗೆ ಸಹಜವಾಗಿ ಪ್ರಶ್ನೆಗಳಿದೆ. ಕೋರ್ಟ್ನಲ್ಲಿ ಏನೇನು ಡೆವಲಪ್ಮೆಂಟ್ ಆಗಬಹುದು ಅಂತ. ಒಂದು ಕಡೆಯಲ್ಲಿ ಟ್ರಯಲ್ಗೆ ದಿನಾಂಕವನ್ನು ನಿಗದಿ ಮಾಡಬೇಕಾಗತ್ತೆ, ಇನ್ನೊಂದು ಕಡೆಯಲ್ಲಿ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನು ಏನು ತೀರ್ಪನ್ನು ನೀಡಬೇಕಾಗಿದೆ ಅದನ್ನು ಕಾಯ್ದಿರಿಸಲಾಗಿತ್ತು. ಆ ತೀರ್ಪನ್ನು ಕೂಡ ಪ್ರಕಟ ಮಾಡಲಾಗತ್ತೆ. ಸೊ ಸಹಜವಾಗಿ ಈ ಪ್ರಕರಣದಲ್ಲಿ ಅಂತಿಮವಾಗಿ ಯಾವ ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥದ್ದೊಂದು ನಿರೀಕ್ಷೆ ಇದೆ. ಅದಕ್ಕೆ ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಕೋರ್ಟ್ಗೆ ಈಗಾಗಲೇ ಹಾಜರಾಗಲಾಗಿದೆ. A1 ಮತ್ತು A2 ಇಬ್ಬರೂ ಕೋರ್ಟ್ಗೆ ಹಾಜರಾಗಿದ್ದಾರೆ. ಸೊ ಸದ್ಯದ ಬೆಳವಣಿಗೆಯನ್ನು ಟ್ರಯಲ್ಗೆ ಯಾವಾಗ ದಿನಾಂಕ ನಿಗದಿ ಮಾಡ್ತಾರೆ ಅನ್ನೋದೊಂದು ಕಡೆಯಲ್ಲಿ ಪ್ರಶ್ನೆ ಆದರೆ, ಇನ್ನೊಂದು ಕಡೆಯಲ್ಲಿ ತೀರ್ಪು ಏನು ಪ್ರಕಟ ಆಗಬಹುದು ಅನ್ನೋದು ಕೂಡ ಇರುವಂಥದ್ದು. ಸೊ ಹಾಗಾಗಿ ಡೆವಲಪ್ಮೆಂಟ್ಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು, ನಿರೀಕ್ಷೆಗಳು ಇದೆ.